Hello dear students, welcome to AKKA IAS YouTube channel. As part of our online initiative, we have started with permutations and combinations. So far we had done 11 videos of permutations and combinations. In this 12th video, I'll be dealing with formation of numbers. Formation of numbers in 10th and 11th video also we had done formation of numbers. Now this is the last video as far as formation of numbers is concerned. So this particular video is very important as many questions which have come in the UPSC prior, similar questions will be dealt in this class, this video. So please watch, in case if you have not watched our previous two videos of permutations and formation of numbers, watch them. So in that in 10th video I have explained the basics, in the 11th video I have explained the bit of advanced sums. Now again in the 12th video we will be doing some advanced sums or different type of sums. Fine. Now this particular question, the number of times the digit 5 will appear while writing the integers from 1 to 1000 is. So this particular question is taken from 2019 UPSC Civil Service Prelims paper. Last year iddu Civil Service Prelims paper alli banda question idu. This particular question, same question, options matra tegididene ashte. So idra meaning enandre, the number of times digit 5 will appear while writing integers from 1 to 1000. ಈಗ ನಾವು 1 to 1000 integers ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅನ್ನು ಬರೀತಾ ಹೋದ್ರೆ 1 2 3 4 5 ಫಸ್ಟ್ ಟೈಮ್ ಇಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ, ಇಲ್ಲಿ ಹೋಗುತ್ತೆ. ಅಪ್ ಟು 1000 ನಾವು ಬರೆದ್ರೆ ಎಷ್ಟು ಸಲ 5 ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ 55 ಅಲ್ಲಿ 5 ಎರಡು ಸಲ ಬರುತ್ತೆ, ಅದನ್ನ ಕೌಂಟ್ ಮಾಡ್ಬೇಕು, ಎರಡು ಸಲ, 2 ಟೈಮ್ಸ್. 555 ಅಲ್ಲಿ 3 ಸಲ ಬರುತ್ತೆ, ಅದನ್ನು ಕೌಂಟ್ ಮಾಡಬೇಕು. ಹಾಗೆಯೇ 505 ಅಲ್ಲಿ 2 ಸಲ. ಸೊ ವಿ ಲಿಟರಲಿ ಕ್ಯಾನಾಟ್ ಕೌಂಟ್, ನಂಬರ್ಸ್ ಅನ್ನ ಬರ್ದು ಕೌಂಟ್ ಮಾಡೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ 1 to 1000 ಬರಬೇಕು. ಒಂದು ಸಣ್ಣ ಅಡಿಷನ್ ತಪ್ಪಾದ್ರೆ ಇದು ಮಿಸ್ ಆಗುತ್ತೆ. ಸೊ ಅದನ್ನ ಹೇಗಿದ್ದ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು ಅಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆ, ಆ ಡೈರೆಕ್ಟ್ ಫಾರ್ಮುಲಾ ವೇಯಲ್ಲಿ ಮಾಡಬಹುದು ನೀವು ಈ ಕ್ವಶನ್ ಅನ್ನ ಸಾಲ್ವ್. ಮತ್ತೆ UPSC ಈ ಟೈಪ್ ನ ಕ್ವಶನ್ಸ್ ಮೇಲೆ ಈ ಟೈಪ್ ಪ್ರಾಬ್ಲಮ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರೋದ್ರಿಂದ ನೀವು ಫಾರ್ಮುಲಾವನ್ನು ನೆನ್ಪಿಟ್ಕೊಂಡು ಸಾಲ್ವ್ ಮಾಡೋದು ಈಸಿ. ಸೊ ಏನ್ ಫಾರ್ಮುಲಾ ಅಂತ ಹೇಳಿದ್ರೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಯಾವ ಟೈಪ್ ಕ್ವಶನ್ಗೆ ಯಾವ ಫಾರ್ಮುಲಾ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಸುಮ್ಮನೆ ಯಾವ ಟೈಪ್ ಕ್ವಶನ್ಗೆ ಏನೇನೋ ಫಾರ್ಮುಲಾ ಹಾಕಬಾರ್ದು. ಸೊ ದೇರ್ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಗೆ ಅರ್ಥ ಇರಬೇಕು. ಈ ಅರ್ಥ ಆದ್ರೆ ಮಾತ್ರ ನೀವು ಫಾರ್ಮುಲಾ ಅಪ್ಲೈ ಮಾಡಬಹುದು. ಸೊ ಫಾರ್ಮುಲಾ ಇಸ್ n into 10 to the power n minus 1. ಈ -1 ಪವರ್ ಅಲ್ಲಿ ಬರುತ್ತೆ, ಮೇಲ್ಗಡೆ ಬರುತ್ತೆ. n into 10 to the power -1 ಅಂದ್ರೆ ಇಲ್ಲಿ n ಅಂದ್ರೆ ನಂಬರ್ ಆಫ್ zeros. ಇಲ್ಲಿ 1000 ಇದೆ ಅಲ್ವಾ, ಸೊ 1000 ಅಲ್ಲಿ ಎಷ್ಟು zeros ಇದೆ? 3 zeros. ಸೊ ಇಲ್ಲಿ ನೀವು ಸಾಲ್ವ್ ಮಾಡಬೇಕು. 3 zeros ಇದೆ, 3 into 10 to the power 3 minus 1 ಅಂದ್ರೆ 3 into 10 to the power 2 ಬಂತು. ಸೊ ಆನ್ಸರ್ ಇಸ್ 3 into 10 to the power 2 ಅಂದ್ರೆ 10 ಸ್ಕ್ವೇರ್, ಅಂದ್ರೆ 10 ಅನ್ನು ಎರಡು ಸಲ ಮಲ್ಟಿಪ್ಲೈ ಮಾಡಬೇಕು, 100. ಸೊ ಆನ್ಸರ್ ಇಸ್ 300. ಈಗ ನೀವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಡಿಜಿಟ್ 2 ಕೇಳಿದ್ರು ಸೇಮ್. ಡಿಜಿಟ್ 2 1 to 1000 ಡಿಜಿಟ್ 2 ಎಷ್ಟು ಸಲ ಬರುತ್ತೆ ಅಂತ ಕೇಳಿದ್ರೆ ಸೇಮ್ ಫಾರ್ಮುಲಾ. ಯಾವ ಫಾರ್ಮುಲಾ ಇಲ್ಲಿ ಬರೀತೇನೆ? n into 10 to the power n minus 1. ಇದೇ ಫಾರ್ಮುಲಾ. ಸೊ ಡಿಜಿಟ್ 2 ಕೂಡ 300 ಸಲ ಬರುತ್ತೆ, 3 ಕೂಡ 300 ಸಲ ಬರುತ್ತೆ, 4 ಕೂಡ 300 ಸಲ ಬರುತ್ತೆ,
5 ಕೂಡ 300 ಸಲ ಬರುತ್ತೆ. ಎಲ್ಲ ನಂಬರ್ 9 ವರೆಗೆ ಅಪ್ ಟು 9 all the digits will come 300 times. Up to 9 all the digits will come to 300 times except 0 and 1. ಹೇಗೆ 0 ಮತ್ತೆ 1 ಗೆ ಹೇಗೆ ಸಾಲ್ವ್ ಮಾಡಬೇಕು ಅಂತಾನೆ ಹೇಳ್ತೀನಿ. ಸೊ ಇದು ನೆನಪಿಟ್ಕೊಳ್ಳಿ ನೀವು. 1 to 1000 2 300 ಸಲ ಬರುತ್ತೆ, 3 300 ಸಲ ಬರುತ್ತೆ, 4 300 ಸಲ ಬರುತ್ತೆ. 0 ಮತ್ತೆ 1 ಗೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತೇನೆ. ಸೊ ಇದು ನೋಟ್ ಮಾಡ್ಕೊಳ್ಳಿ. ಈಗ ಸಪೋಸ್ ಸ್ವಲ್ಪ ಕ್ವಶನ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಕ್ವಶನ್ ಅನ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು the number of times digit 5 will appear while writing integers from 1 to 999 ಅಂತ ಕೇಳಿದ್ರೆ 1 to 999 ಅಂತ ಕೇಳಿದ್ರು ಆನ್ಸರ್ 300. 1 to 999 ಅಂತ ಕೇಳಿದ್ರು ಆನ್ಸರ್ 300. why? because ಇಲ್ಲಿ 1000 ಅಲ್ಲಿ 5 ಇದೆಯಾ? 1000 ಅಲ್ಲಿ 5 ಇಲ್ಲ. ಈ ಡಿಜಿಟ್ 5 1000 ಅಲ್ಲಿ ಇಲ್ಲ. ಹಾಗಾಗಿ ಪ್ರೀವಿಯಸ್ ನಂಬರ್ ಕೌಂಟ್ ಮಾಡಿದ್ರು ನಿಮ್ಗೆ ಆನ್ಸರ್ 300 ಬರುತ್ತೆ. ಸೊ ಹಾಗಾಗಿ ನೀವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಕ್ವಶನ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಗೊತ್ತಾಗ್ಬೇಕು. 1 to 998 ಕೇಳಿದ್ರು ಆನ್ಸರ್ 300. ಯಾಕಂದ್ರೆ 999 ಅಲ್ಲೂ 5 ಇಲ್ಲ. 1 to 996 ಕೇಳಿದ್ರು ಆನ್ಸರ್ 300. ಯಾವ್ದಕ್ಕೆ? ಡಿಜಿಟ್ 5. ಸೊ ಇದನ್ನೆಲ್ಲ ನೀವು ಕೇರ್ಫುಲ್ ಆಗಿ ಇಟ್ಕೊಳ್ಬೇಕು. ಎಲ್ಲ ನಂಬರಿಗೆ 999 ವರೆಗೆ 300 ಬರುತ್ತೆ ಎಕ್ಸೆಪ್ಟ್ 0 and 1. ಈಗ ಫಾರ್ ಎಕ್ಸಾಂಪಲ್ ಇದೇ ಡಿಜಿಟ್ 9 ಅಪ್ ಟು 1 to 1000 ಅಂತ ಕೇಳಿದ್ರೆ ಆನ್ಸರ್ ಸೇಮ್ ಮೆಥಡ್ ಏನಾಗುತ್ತೆ? n into 10 to the power n minus 1 ಆನ್ಸರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ 300 ಬರುತ್ತೆ. ಅಪ್ ಟು 999 ಕೇಳಿದ್ರು ಏನಾಯ್ತು ಆನ್ಸರ್? 300. ಅದೇ ಅಪ್ ಟು 998 ಅಂತ ಕೇಳಿದ್ರೆ ಒಂದು ಮೈನಸ್ ಮಾಡಬೇಕು. ಯಾಕಂದ್ರೆ ಒಂದು 9 ಹೋಯ್ತದೆ. ಸೊ 299 ಬರುತ್ತೆ. ಸೊ ಇದೆಲ್ಲ ಅಡಿಷನಲ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಎಲ್ಲಿ ನಾನು ಕ್ವಶನ್ ಅನ್ನು ಟ್ವಿಸ್ಟ್ ಮಾಡಿದ್ರೆ ಹೇಗೆ ಚೇಂಜ್ ಮಾಡ್ಕೊಳ್ಬಹುದು ಅಂತೆಲ್ಲ ನಿಮ್ಗೆ ಗೊತ್ತಿರಬೇಕು. ಫೈನ್. ಇವಾಗ ಫಾರ್ ಎಕ್ಸಾಂಪಲ್ ಡಿಜಿಟ್ 1 ಕೇಳಿದ್ರೆ ಎಕ್ಸಾಂಪಲ್ ಡಿಜಿಟ್ 1 ನಾನು ಹೇಳಿದೆ ಎಲ್ಲ ಡಿಜಿಟ್ಗಳಿಗೂ ಸೇಮ್ ಮೆಥಡ್ ಎಕ್ಸೆಪ್ಟ್ 0 and 1. ಡಿಜಿಟ್ 1 ಫ್ರಮ್ 1 to 1000 ಡಿಜಿಟ್ 1 ಎಷ್ಟು ಸಲ ಬರುತ್ತೆ ಅಂತ ಕೇಳಿದ್ರೆ ಸೇಮ್ 300 ಬಟ್ ಪ್ಲಸ್ 1. ವೈ ಪ್ಲಸ್ 1? ಬಿಕಾಸ್ 1000 ಅಲ್ಲಿ 1 ಇದೆ. ಈ 1 ಆಡ್ ಆಗುತ್ತೆ. 1000 ಬರೆಯುವಾಗ ನಮ್ಗೆ ಒಂದ್ಸಲ 1 ಬರುತ್ತೆ. ಸೊ ಆನ್ಸರ್ ಇಸ್ 301. ಸೊ 1 ಕೇಳಿದ್ರೆ ನಿಮ್ಗೆ ಬಟ್ ಡಿಜಿಟ್ 1 1 to 999 ಗೆ ಕೇಳಿದ್ರೆ 300. ಯಾಕಂದ್ರೆ ನಾವು 1000 ಅನ್ನ ಬರೀತಾ ಇಲ್ಲ. 1 to 999 ಅಂತ ಹೇಳಿದ್ರೆ 1 to 999 300. ಸೊ ಈ ಎಲ್ಲ ಸ್ಲೈಡ್ ಚೇಂಜಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ನೀವು ಡೈರೆಕ್ಟ್ ಬಾಯ್ಹಾಟ್ ಮಾಡಿ ಹೋಗ್ಬಾರ್ದು. ಎಲ್ಲ ಆನ್ಸರ್ಗೂ 300 ಬರುತ್ತೆ, ಇಲ್ಲದ್ರೆ ಎಲ್ಲದಕ್ಕೂ 301. ಎಲ್ಲಿಂದ ಎಲ್ಲಿಗೆ 300, ಯಾವ್ಯಾವ ಡಿಜಿಟ್ಗೆ ಆನ್ಸರ್ 300 ಅಂತ ನೆನ್ಪಿಟ್ಕೊಳ್ಬೇಕು. 2 to 9 ಎಲ್ಲ ಡಿಜಿಟ್ಸ್ಗಳು 2 to 9, 2 ಇಂದ 9 ವರೆಗೆ ಎಲ್ಲ ಡಿಜಿಟ್ಸ್ಗಳು 1 to 999 ಅಥವಾ 1 to 1000 ಕೊಟ್ರೆ ಆನ್ಸರ್ 300. ಅದೇ ಡಿಜಿಟ್ 1 to 1000 ಕೊಟ್ರೆ 301. ಯಾಕಂದ್ರೆ ಈ 1 ಆಡ್ ಆಗುತ್ತೆ. ಅದೇ ಡಿಜಿಟ್ 1 to 999 ಕೊಟ್ರೆ 300. ಯಾಕಂದ್ರೆ ಈ 1 ಅನ್ನು ನಾನು ಆಡ್ ಮಾಡಲ್ಲ. ಸೊ ಈ ಡಿಫರೆನ್ಸ್ ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. You can expect these kind of questions this year also, because similar kind of questions ಅನ್ನ UPSC sometimes repeats. Previous year ಇದ್ದದ್ದನ್ನೇ next year ಕೂಡ similar questions UPSC sometimes ask. ಸೊ ಹಾಗಾಗಿ ನಿಮ್ಗೆ ಇದು ಅಥವಾ ಇದರ ಸ್ಲೈಡ್ ಚೇಂಜಸ್ ಕ್ವಶನ್ಸ್ ಗಳನ್ನ UPSC ಕೇಳಬಹುದು. ಹಾಗಾಗಿ ಇಂಥ ಟೈಪ್ ಆಫ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ದಿಸ್ ಇಯರ್. ಲಾಸ್ಟ್ ಇಯರ್ ಈ ಟೈಪ್ ಇಂದ ಕ್ವಶನ್ ಅನ್ನ ಕೇಳಿರೋದ್ರಿಂದ. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಇದೇ ಹೇಳಿದ್ದೇನೆ, ಅಲ್ಲೇ ಹೇಳಿದ್ದೇನೆ, ಸೇಮ್ ಕ್ವಶನ್. ಡಿಜಿಟ್ 1
will appear while writing integers from 1 to 1000. 1 to 1000 ಗೆ ಡಿಜಿಟ್ 1 ಹೇಗೆ ಅಂತ ಹೇಳಿದ್ದೇನೆ, n into 10 to the power n minus 1 plus 1. ಈ plus 1 ಯಾವುದು ಇಲ್ಲಿತ್ತು. ಸೊ ಆನ್ಸರ್ ಇಸ್ 3. n ಅಂದ್ರೆ ಏನು, ಎಷ್ಟು zeros ಇದೆ ಅದು, into 10 to the power 2 plus 1. 10 to the power 2 ಹೇಗೆ n minus 1. 3 minus 1 is 2. So 300 plus 1, 301. 301. So answer is 301 for this question. Next question nodi. Pause the video and try to solve it on your own. Pause the video and try to solve it on your own. The number of times digit 9 will appear while writing the integers from 1 to 10,000. 1 to 10,000 ಬರೆಯುವಾಗ ಡಿಜಿಟ್ 9 ಎಷ್ಟು ಸಲ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಏನಂದ್ರೆ ಸೇಮ್ ಮೆಥಡ್, n into 10 to the power n minus 1. n ಎಷ್ಟು, ಇಲ್ಲಿ ಎಷ್ಟು zeros ಇದೆ ಅಷ್ಟು n. n ಅಂದ್ರೆ ನಂಬರ್ ಆಫ್ zeros. ಎಷ್ಟು zero ಇದೆ, 4. ಸೊ ಆನ್ಸರ್ is 4 into 10 to the power 4 minus 1. 4 into 10 to the power 3. 10 to the power 3 ಅಂದ್ರೆ 10 ಅನ್ನ 3 ಸಲ ಗುಣಿಸಬೇಕು ನಾವು. 10 into 10 into 10 ಎಷ್ಟು 1000. 4 into 1000. So answer is 4000. Answer is 4000. So ಅದರ ಮೀನಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ, 2 to 9 ಎಲ್ಲ ನಂಬರ್ಸ್ 1 to 10,000 ಗೆ ಆರ್ 1 to 9,999 ವರೆಗೆ 4000 ಸಲ ಬರುತ್ತೆ. 4000 ಬರುತ್ತೆ. ಸಪೋಸ್ 1 ಹೌ ಮೆನಿ ಟೈಮ್ಸ್ ಅಂತ ಕೇಳಿದ್ರೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳಿದ್ದೇನೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಫೈನ್. The number of times the digit 1 will appear. This is digit 1. ನಿಮ್ಗೆ ಇನ್ ಕೇಸ್ ಗೊತ್ತಾಗಿದೆ ಡಿಜಿಟ್ 1 ಇದು ಫಾಂಟ್ ಚೇಂಜ್ ಆಗಿದೆ, ಅದು 1. digit 1 will appear while writing the integers from 1 to 10,000. 1 to 10,000. ಅಬ್ಸರ್ವ್ ಮಾಡಿ, ನಾನು ಈಗಲೇ ಹೇಳಿದ ಹಾಗೆ ಸೇಮ್ ಮೆಥಡ್, n into 10 to the power n minus 1. 1 ಕೇಳಿದ್ರೆ ಪ್ಲಸ್ 1 ಮಾಡ್ಬೇಕು, ಯಾಕಂದ್ರೆ ಈ 1 ಆಡ್ ಆಗುತ್ತೆ. ಸೊ ಆನ್ಸರ್ ಇಸ್, ಪ್ರೀವಿಯಸ್ ನನಗೆ 4000 ಬಂದಿತ್ತು, ಯಾಕಂದ್ರೆ 4 0 ಇದೆ, 4000 ಬಂದಿತ್ತು ಪ್ಲಸ್ 1. ಸೊ ಆನ್ಸರ್ ಇಸ್ 4001. ಈ ಡಿಫರೆನ್ಸ್ ಗಳನ್ನೆಲ್ಲ ಅರ್ಥ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 to 9,999 ಕೇಳಿದ್ರೆ ಇದೇ ಕ್ವಶನ್ ಗೆ 1 to 999 ಕೇಳಿದ್ರೆ ಆನ್ಸರ್ 4000, ಯಾಕಂದ್ರೆ ಈ 1 ಇಲ್ಲಿ ಆಡ್ ಆಗುದಿಲ್ಲ. ಸೊ ಈ ಡಿಫರೆನ್ಸ್ ಗಳನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಸೊ 1 to 9 ಡಿಜಿಟ್ಸ್ ಗಳನ್ನ ಹೇಳಿದೆ. ಇವಾಗ ನಾನು 1 to 9 ಹೇಳಿದೆ. 1 to 9 ಇಂಥ ಕ್ವಶನ್ಸ್ ಬಂದ್ರೆ ಎಷ್ಟೇ ದೊಡ್ಡ ನಂಬರ್ ಇಲ್ಲಿ ಇದೇ ಸೇಮ್ ಮೆಥಡ್ ಸಾಲ್ವ್ ಮಾಡುದು. 1 to 9 ಹೇಳಿದೆ. ಸಪೋಸ್ ಈಗ 0 ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೇನೆ. 0 ಇಸ್ ಅ ಸ್ಪೆಷಲ್ ನಂಬರ್ ಹಿಯರ್, ಯಾಕಂತ ಹೇಳ್ತೀನಿ ಈಗ. ದ ನಂಬರ್ ಆಫ್ ಟೈಮ್ಸ್ digits 0 will appear while writing the integers from 1 to 1000. digit 0 will appear while writing integers from 1 to 1000 is digit 0 ಅನ್ನ ಕೇಳಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, digit 0 is not same as all other numbers, because ಫಾರ್ ಎಕ್ಸಾಂಪಲ್ ಈಗ ಅಬ್ಸರ್ವ್ ಮಾಡಿ, ನಾನು ಆಗ digit 5 ಇದೇ ಕ್ವಶನ್ ಗೆ digit 5 ಮಾಡಿದೆ. ಫಸ್ಟ್ ಕ್ವಶನ್ digit 5 ಇದ್ರೆ there is a meaning for 505 ಅಥವಾ there is a meaning for 555. ಇದಕ್ಕೊಂದು ಮೀನಿಂಗ್ ಇದೆ. ಬಟ್ ಎಲ್ಲ ಡಿಜಿಟ್ ಅನ್ನ 0 ಅಂತ ಇಟ್ರೆ, ಅಥವಾ ಸಾರಿ ಫಾರ್ ಎಕ್ಸಾಂಪಲ್ digit 5 ಗೆ ಈಗ 567 ಇದ್ರೆ ಈ 5 ಅನ್ನ ನಾನು ಕನ್ಸಿಡರ್ ಮಾಡಬೇಕು. ಬಟ್ digit 0 ಅನ್ನ ನಾನು ಕೌಂಟ್ ಮಾಡುವಾಗ 067 ಅಂತ ಇದ್ದದ್ದು ಈ 0 ಅನ್ನ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಲ್ಲಿ 0 ಬಂದ್ರೆ ಅದಕ್ಕೆ ಮೀನಿಂಗ್ ಇಲ್ಲ, ಸೊ ಆ ವ್ಯಾಲ್ಯೂ ಇಲ್ಲ. ಸೊ ಇಟ್ ಇಸ್ ಜಸ್ಟ್ 67. ಸೊ ಹಾಗಾಗಿ ಈ 0 ಅನ್ನ ನಾನು ಕೌಂಟ್ ಮಾಡ್ಲಿಕ್ಕಿಲ್ಲ. ಹಾಗಾಗಿ ನಿಮ್ಮ ಆನ್ಸರ್ ಡೆಫಿನೆಟ್ಲಿ 300 ಗಿಂತ ಕಡಿಮೆ ಬರುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಆನ್ಸರ್ 300 ಗಿಂತ ಕಡಿಮೆ ಬರುತ್ತೆ. ಯಾಕಂತ ಹೇಳಿದ್ರೆ ಫಸ್ಟ್ ಪ್ಲೇಸ್ ಅಲ್ಲಿರೋ ಡಿಜಿಟ್ 0 ಅನ್ನು ಆಡ್ ಮಾಡ್ಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಈ ತರ 30 ಬರೋ ಕೇಸಸ್ ಅನ್ನೆಲ್ಲ ನೀವು ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ವೆರಾಸ್ ಇನ್ 5 ನಾನು 5 ಬರೋ ಕೇಸಸ್ ಅನ್ನ ಕನ್ಸಿಡರ್ ಮಾಡ್ಬೇಕು, ಯಾಕಂದ್ರೆ ಇಲ್ಲಿ 3 5 ಇದೆ, ಯಾಕಂದ್ರೆ ಇದಕ್ಕೆ ವ್ಯಾಲ್ಯೂ ಇದೆ. ಬಟ್ 0ದಲ್ಲಿ ನಾನು 30 ಬರುವ ಕೇಸಸ್ ಅನ್ನ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ, ಮತ್ತೆ ಫಸ್ಟ್ ಗೆ ಬರೋ 0 ಅನ್ನ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ 007 ಅಂತ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ, ಇದನ್ನ 2 zeros ಅಂತ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ, ದಿಸ್ ಕೌಂಟ್ ಮಾಡ್ಲಿಕ್ಕಿಲ್ಲ. ಸೊ ನನಗೆ
ಇಂಥ ಕ್ವಶನ್ಸ್ ಮಾಡುವಾಗ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತೇನೆ. ಈಗ ಇದಕ್ಕೂ ಫಾರ್ಮುಲಾ ಇದೆ, ಕೆಲವು ಬುಕ್ಸ್ ಗಳಲ್ಲಿ, ಕೆಲವು ಇಂಟರ್ನೆಟ್ ಫೋರಮ್ಗಳಲ್ಲಿ ಫಾರ್ಮುಲಾ ಹೇಳಿದ್ದಾರೆ. ಬಟ್ ಫಾರ್ಮುಲಾ ನೆನಪಿಡದೆ ಸ್ವಲ್ಪ ಟ್ರಿಕ್ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬಹುದು. ಹೇಗಂತ ಹೇಳಿದ್ರೆ, ನಿಮ್ಗೆ ಈಗ ಗೊತ್ತು ಆಲ್ ಡಿಜಿಟ್ಸ್ ಫ್ರಮ್ 2 to 9 appear 300 times. 1 to 1000 ವರೆಗೆ 300 ಟೈಮ್ಸ್ ಬರುತ್ತೆ, 300 ಟೈಮ್ಸ್ ಬರುತ್ತೆ. ಇವಾಗ ನೀವು ಅದರಿಂದ ಫಸ್ಟ್ ಗೆ 0 ಬರುವಂತಹ ಕೇಸ್, ಸಾರಿ ಫಾರ್ ನಾನು ಆಗ್ಲೇ ಹೇಳಿದಾಗೆ 555 ಮತ್ತೆ 505 557 ಬಂದ್ರೆ ಇಲ್ಲಿ ನಾನು 5 ಯ ಬದಲು 00 ಹಾಕಿದ್ರೆ ಈ ಕೇಸಸ್ ಅನ್ನೆಲ್ಲ ನಾನು ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ 5 ಗಾದ್ರೆ ವ್ಯಾಲ್ಯೂ ಇದೆ, ಯಾವ ಪ್ಲೇಸ್ ಅಲ್ಲಿ ಬಂದ್ರು ಪ್ಲೇಸ್ ವ್ಯಾಲ್ಯೂ ಅನ್ನ ತಗೊಳುತ್ತೆ. ಇದು 555, ಬಟ್ 0 ಪ್ಲೇಸ್ ವ್ಯಾಲ್ಯೂಗಳನ್ನ ತಗೊಳ್ಳಲ್ಲ. ಬಿಕಾಸ್ 0 ಯಾವುದೇ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರು ಅದು ಆನ್ಸರ್ 0. ಸೊ 0 ಪ್ಲೇಸ್ ವ್ಯಾಲ್ಯೂ ಅನ್ನ ತಗೊಳ್ಳದೇ ಇರೋದ್ರಿಂದ ನಾನು ಈ 3 0 ಬರೋ ಕೇಸಸ್ ಅದನ್ನೆಲ್ಲ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಸೊ ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ಜಸ್ಟ್ ಅಬ್ಸರ್ವ್ ಮಾಡಿ. ಈಗ ನಾನು ಡಿಜಿಟ್ 5 ಕೇಳಿದ್ರೆ ನಾನು 500 to 599 ಎಷ್ಟು 5 ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. 500 to 599 ಈ ಜಾಗದಲ್ಲಿ 500 to 599 ಈ ಜಾಗದಲ್ಲಿ 105 ಬರುತ್ತೆ, 105 ಬರುತ್ತೆ. ಅದಾದ ನಂತರ 551 552 ಈ ತರ ಮಾಡ್ತಾ ಹೋಗಿ 559 ವರೆಗೆ ಇನ್ನೊಂದು 11 ನೈನ್ಸ್ ಬರುತ್ತೆ. ಸಾರಿ 550 ಇಂದ 559 ವರೆಗೆ 11 5ಗಳು ಬರುತ್ತೆ. ಈ ಜಾಗದಲ್ಲಿ 11 ಬರುತ್ತೆ. ಪ್ಲಸ್ 555 ಅಲ್ಲಿ 2 ಇದೆ, ಇದು ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ 11 550 ಇಂದ 559 ಈ ಜಾಗದಲ್ಲಿ ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ 10 ಬರುತ್ತೆ. ಪ್ಲಸ್ 1 ಇಲ್ಲಿದ್ರದ್ದು 1 ಮಾಡ್ಬೇಕು. ಸೊ 111 ನಂಬರ್ಸ್ ಫಸ್ಟ್ 5 ಬರುವಂತದ್ದು ಮತ್ತೆ ಮಿಡ್ಲ್ ಅಲ್ಲಿ 5 ಬರುವಂತದ್ದು ಇದೆ. ಹಾಗಾಗಿ ಆ ನಂಬರ್ಸ್ ಗಳನ್ನ ನಾನು ಇಲ್ಲಿಂದ ಎಲಿಮಿನೇಟ್ ಮಾಡ್ಬೇಕು. ಯಾಕಂದ್ರೆ ಆ ನಂಬರ್ ಜಾಗದಲ್ಲಿ ಈ ಜಾಗದಲ್ಲಿ ಅಂದ್ರೆ ಬಾಕ್ಸ್ ಹಾಕಿ ನೋಡಿದ್ರೆ ಈ ಜಾಗದಲ್ಲಿ ಮತ್ತೆ ಈ ಜಾಗದಲ್ಲಿ ಅಂದ್ರೆ 100th ಪ್ಲೇಸ್ 100ನೇ ಜಾಗ ದಶ ಅಥವಾ 10th ಪ್ಲೇಸ್ ಇಲ್ಲಿ ನನಗೆ 0 ಬಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅರ್ಥ. ಸೊ ಅಂತಹ 111 ನಂಬರ್ಸ್ ಇದೆ, ಅವುಗಳನ್ನ ನಾನು ಎಲಿಮಿನೇಟ್ ಮಾಡಬೇಕು. ಅಂತ 101 ನಂಬರ್ಸ್ ಇದೆ, ಅದನ್ನ ನಾನು ಎಲಿಮಿನೇಟ್ ಮಾಡಬೇಕು. ಸೊ ಈ 111 ಹೇಗೆ ಬರುತ್ತೆ ಅಂತ ನೀವು ಬೇಕಿದ್ರೆ ಕನ್ಫ್ಯೂಸ್ ಆಗೋದಾದ್ರೂ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಎಷ್ಟು 0 ಇದೆ? 3 0 ಇದೆ. ಸೊ 3 0 ಇದ್ರೆ ಸಾರಿ 3 0 ಇದ್ರೆ ಇಲ್ಲಿ 3 1 ಹಾಕಿದ್ರೆ ಆಯ್ತು. ನೀವು 3 1 ಹಾಕಿದ್ರೆ ಆಯ್ತು. 3 1 ಆಗಿ ನೀವು ಈ ತರ ಕೌಂಟ್ ಮಾಡ್ಬೇಕಾಗಿಲ್ಲ. 3 0 ಇದ್ರೆ 3 1 ಹಾಕಿದ್ರೆ ಆಯ್ತು, ಕೌಂಟ್ ಮಾಡ್ಬೇಕಾಗಿಲ್ಲ. ಸೊ 300 ಮೈನಸ್ 111 ಆಯ್ತು. 300 ಮೈನಸ್ 111 ಆಯ್ತು. ಬಟ್ ಇಷ್ಟು ಮಾಡಿದ್ರೆ ಕರೆಕ್ಟ್ ಆನ್ಸರ್ ಬಂದಿಲ್ಲ. ಇನ್ನೊಂದು ಎಕ್ಸ್ಟ್ರಾ ಕೆಲಸ ಏನಂದ್ರೆ 1000 ಅಲ್ಲಿ 3 zeros ಇದೆ. 1000 ಅಲ್ಲಿ 3 zeros ಇದೆ, ಅದನ್ನ ನಾನು ಇಲ್ಲಿ ಆಡ್ ಮಾಡಬೇಕು. ಸೊ ಆನ್ಸರ್ ಇಸ್ 300 ಮೈನಸ್ 111 ಪ್ಲಸ್ 3. ನೀವು ಸಾಲ್ವ್ ಮಾಡಿದ್ರೆ ದಿಸ್ ವಿಲ್ ಕಮ್ ಆಸ್ 192. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಅಗೇನ್ ಇನ್ ಫಾಸ್ಟರ್ ವೇ. ಸಿಂಪಲ್ ಆಗಿ ಎಕ್ಸಾಮ್ ಅಲ್ಲಿ ನೀವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, 300 ಎಲ್ಲ ನಂಬರ್ 300 ಬರುತ್ತೆ ಅಂತ ಗೊತ್ತು. ಸೊ 300 ಬರುತ್ತೆ. ಈಗ 0 ಇಲ್ಲಿ ಬಂದ್ರೆ ವ್ಯಾಲ್ಯೂ ಇಲ್ಲ 0ಗೆ, ಇಲ್ಲಿ ಬಂದ್ರೆ 0ಗೆ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಇಲ್ಲಿ ಮತ್ತೆ ಇಲ್ಲಿ 0 ಎಷ್ಟು ಸಲ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು zeros ಇದೆಯಾ ಅಷ್ಟು 111 ಸಲ ಬರುತ್ತೆ. ಅದನ್ನ ನಾನು ತೋರಿಸಿದೆ 5 ಅಲ್ಲಿ. ಫಾರ್ ಎಕ್ಸಾಂಪಲ್ 500 to 599 ಎಷ್ಟು ಸಲ 5 ಬರುತ್ತೆ ಅಷ್ಟು ನಾವಿಲ್ಲಿ ಬರೀಬೇಕು ಅಂತ ಹೇಳಿದೆ. ಸೊ ಫೈನ್. ಸೊ ಮೈನಸ್ 111 ಪ್ಲಸ್ 3 ಮಾಡಬೇಕು, ಯಾಕಂದ್ರೆ ಇದ್ರಲ್ಲಿರೋ ಈ 3 3 ಅನ್ನು ಆಡ್ ಮಾಡಬೇಕು. ಸೊ ನಿಮ್ಗೆ ಆನ್ಸರ್ 192 ಬಂತು. ಒಂದು ವೇಳೆ ಕ್ವಶನ್ ಅನ್ನ
1 to 999 ಕೇಳಿದ್ರೆ ಡಿಜಿಟ್ 0 1 to 999 ಕೇಳಿದ್ರೆ 1 to 999 ಕೇಳಿದ್ರೆ ಏನ್ ಮಾಡಬೇಕು? 1 to 999 ಕೇಳಿದ್ರೆ ಸಾರಿ 1 to 999 ಕೇಳಿದ್ರೆ 1 to 999 ಕೇಳಿದ್ರೆ ಈ 0 1 ಆಡ್ ಮಾಡಬೇಕಾಗಿಲ್ಲ, +3 ಆಡ್ ಮಾಡಬೇಕಾಗಿಲ್ಲ. ಇಲ್ಲಿ ನಾನು ಪ್ರೀವಿಯಸ್ ಕ್ವಶನ್ ಅಲ್ಲಿ +3 ಆಡ್ ಮಾಡಿದೆ, ಯಾಕಂದ್ರೆ ಇಲ್ಲಿ 3 3 ಬರುತ್ತೆ ಅಂತ. 999 ಕೇಳಿದ್ರೆ 300 ಮೈನಸ್ 111 ಅಷ್ಟೇ. ಸೊ ನಿಮ್ಗೆ 189 ಆನ್ಸರ್ ಬರುತ್ತೆ, 189. ಸೊ ಈ ಡಿಫರೆನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ, ಸೊ ವಿಲ್ ಸಿ ದ ನೆಕ್ಸ್ಟ್ ಕ್ವಶನ್. ಸೊ ನೋವೆಲ್ ಅಂದ್ರೆ ಕಾದಂಬರಿ, ನೋವೆಲ್ ಅಂದ್ರೆ ಕಾದಂಬರಿ, ಬುಕ್ has 1000 pages, 1000 ಪೇಜ್ ಇದೆ. How many times does digit 0 appear in the page numbers of this novel? ಇದರ ಪೇಜ್ ನಂಬರ್ಸ್ ಅಲ್ಲಿ ಎಷ್ಟು 1000 ಪೇಜಸ್ ಇದೆ, ಎಷ್ಟು ಸಲ ಬರುತ್ತೆ? ಪ್ರೀವಿಯಸ್ ಕ್ವಶನ್ ಅಪ್ಲಿಕೇಶನ್ ಅಷ್ಟೇ, ಒಂದರಿಂದ ಪೇಜ್ ನಂಬರ್ 1 ಇಂದ ಸ್ಟಾರ್ಟ್ ಆಗೋದು. 1 to 1000 ಬರೆದ್ರೆ ನಮ್ಗೆ ಎಷ್ಟು ಸಲ 1 to 1000 ಬರುತ್ತೆ, ನಮ್ಗೆ ಎಷ್ಟು ಸಲ 0 ಬರುತ್ತೆ ಅಂತ ಮೀನಿಂಗ್. ಸೊ ಆನ್ಸರ್ ಇಸ್ 300 minus 111 plus 3. ಸೊ ಆನ್ಸರ್ ಇಸ್ ಈ 3 zeros ಇರೋದ್ರಿಂದ ಆಡ್ ಮಾಡಬೇಕು 192. ಇದೆಲ್ಲ ನೆನ್ಪಿಟ್ಕೊಳ್ಳಿ ಹೇಗ್ ಸಾಲ್ವ್ ಮಾಡೋದು ಏನು ಅಂತ. ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ ಕ್ವಶನ್ ಇದು ಪ್ರೀವಿಯಸ್ ಕ್ವಶನ್. ನನಗೆ ಆನ್ಸರ್ ಎಷ್ಟು ಬಂತು? ದ ನಂಬರ್ ಆಫ್ ಟೈಮ್ಸ್ ಡಿಜಿಟ್ 0 ವಿಲ್ ಅಪಿಯರ್ ವೈಲ್ ರೈಟಿಂಗ್ ಫ್ರಮ್ 1 to 1000 ಅಂತ ಬಂದಾಗ ನನಗೆ ಆನ್ಸರ್ 300 ಮೈನಸ್ 111 ಪ್ಲಸ್ 3 ಅಂದ್ರೆ 192 ಬಂತು. 1 to 999 ಅಂತ ಹೇಳಿದ್ರೆ ನನಗೆ ಆನ್ಸರ್ ಏನು ಬಂತು? 300 ಮೈನಸ್ 111 ಮಾತ್ರ, ಈ 3 ಆಡ್ ಮಾಡ್ಲಿಕ್ಕಿಲ್ಲ, 189 ಬಂತು. ಫಾರ್ ಎಕ್ಸಾಂಪಲ್ ಇಫ್ ದ ಕ್ವಶನ್ ಇಸ್ 0 to 999 ಆದ್ರೆ ನಾವೇನ್ ಮಾಡಬೇಕು? ಆನ್ಸರ್ ಈ 0 ವನ್ನು ಸೇರಿಸಬೇಕಲ್ವಾ? ಸೊ ಆನ್ಸರ್ ಇಸ್ 190. ಅದೇ 0 to 1000 ಕೇಳಿದ್ರೆ ಆನ್ಸರ್ ಏನು ಬರುತ್ತೆ? ಇಲ್ಲಿ 190, 1 to 1000 192 ಇದೆ, 0 to 1000 ಅಂದ್ರೆ ಒಂದು ಎಕ್ಸ್ಟ್ರಾ ಬರುತ್ತೆ, 193 ಬರುತ್ತೆ. ಸೊ ಈ ಎಲ್ಲ ಥಿಂಗ್ಸ್ ಗಳು ನಿಮ್ಗೆ ಗೊತ್ತಿರ್ಬೇಕು. ಒಂದನ್ನ ರೆಫರೆನ್ಸ್ ಆಗಿ ನೆನ್ಪಿಟ್ಕೊಳ್ಳಿ, ಉಳಿದದ್ದನ್ನ ಅಲ್ಲಿಂದನೇ ಡಿರೈವ್ ಮಾಡೋಕೆ ನೋಡ್ಕೊಳ್ಳಿ. ಫೈನ್. ಸೊ ಈ ತರ ಅದರ ಅಪ್ಲಿಕೇಶನ್ ಸಮ್ಸ್ ಅನ್ನು ಕೇಳಬಹುದು ಅಂತ ಹೇಳಿದ್ದೇನೆ. 1000 ಪೇಜಸ್ ಇದೆ, ಡಿಜಿಟ್ 0 ಎಷ್ಟು ಸಲ ಬರುತ್ತೆ ಅಂತೆಲ್ಲ. ಸೊ ಇದನ್ನ ಬೇರೆ ಡಿಜಿಟ್ಸ್ ಗಳಿಗೂ ಕೇಳಬಹುದು, ಡಿಜಿಟ್ 1, ಡಿಜಿಟ್ 2, ಡಿಜಿಟ್ 3 ಹೇಗೆ ಅಂತ. ಸೊ ರೆಸ್ಪೆಕ್ಟಿವ್ ಆ ಕ್ವಶನ್ಸ್ ಗಳನ್ನು ಮಾಡಿದ್ದೇನೆ, ಅರ್ಥ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಕ್ವಶನ್. ದ ನಂಬರ್ ಆಫ್ ಟೈಮ್ಸ್ ಡಿಜಿಟ್ 0, ಇಲ್ಲೂ ಡಿಜಿಟ್ 0 ಇದೆ. ಡಿಜಿಟ್ 0 ವಿಲ್ ಅಪಿಯರ್ ವೈಲ್ ರೈಟಿಂಗ್ ದ ಇಂಟೀಜರ್ಸ್ ಫ್ರಮ್ 1 to 10,000. 1 to 10,000 ಗೆ ಯಾವುದೇ ಡಿಜಿಟ್ n into 10 to the power n minus 1 ಹಾಕಿದ್ರೆ ನಮ್ಗೆ 4 into 10 to the power 3 ಬರುತ್ತೆ ಅಂತ ಹೇಳಿ 4000 ಆನ್ಸರ್ ಬಂದಿತ್ತು. ಸೊ 4000 ಆನ್ಸರ್ ಕರೆಕ್ಟ್. ಅದಾದ ನಂತರ ನಾನು 0 4 ಡಿಜಿಟ್ ಇಲ್ಲಿ 0, ಇಲ್ಲಿ ಬರೋ 0 ಬರಬಾರ್ದು ನನಗೆ, ಇಲ್ಲಿ 0 ಬರಬಾರ್ದು, ಇಲ್ಲಿ 0 ಬರಬಾರ್ದು ಅಂತ ಎಷ್ಟು ನಂಬರ್ಸ್ ಇದೆ ಅಂತ ನಾನು ಕೌಂಟ್ ಮಾಡಬೇಕು. ಹೇಗ್ ಮಾಡೋದು ಅಂತ ಹೇಳಿದ್ದೇನೆ ಶಾರ್ಟ್ ಕಟ್ ಆಗಿ. ಇಲ್ಲೆಷ್ಟು 0 ಇದೆ? 4 0 ಇದೆ. 4 0 ಇದ್ರೆ ಇಲ್ಲಿ ನೀವು 4 1 ಹಾಕ್ಬೇಕು. 1111. ಸೊ ಮತ್ತೆ ಇಲ್ಲಿ 4 0 ಇದೆ, ಆ 4 0 ಅನ್ನು ಆಡ್ ಮಾಡಬೇಕು. ಸೊ 4000 ಮೈನಸ್ 1111 ಪ್ಲಸ್ 4 ಅಂದ್ರೆ 2893 ಬರುತ್ತೆ. 2893 ಕರೆಕ್ಟ್, 2893 ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 2893. ಫೈನ್. ಸೊ ಇದು ಇದೇ ನೆನ್ಪಿಟ್ಕೊಳ್ಳಿ. 1 to 10,000 ಆದ್ರೆ 2893,
1 to 9,999 ಆದರೆ ಈ 4 0 ಅನ್ನು ಆಡ್ ಮಾಡ್ಲಿಕ್ಕಿಲ್ಲ. ಸೊ ಆನ್ಸರ್ ಎಷ್ಟಾಗ್ತದೆ? 2889 ಮೈನಸ್ 4 ಮಾಡಬೇಕು. ಅದೇ 0 to 9,999 ಆದ್ರೆ 2890. ಅದೇ 0 to 10,000 ಆದ್ರೆ 2894. ಸೊ ಈ ಎಲ್ಲ ರೆಸ್ಪೆಕ್ಟಿವ್ ಚೇಂಜಸ್ ಗಳನ್ನ ನೀವು ಮಾಡ್ಕೊಳ್ಬೇಕು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಆನ್ ದಿಸ್ ಇಯರ್. ಯಾಕಂದ್ರೆ ಪ್ರೀವಿಯಸ್ ಇಯರ್ ಒಂದು ಡಿಜಿಟ್ ಮೇಲೆ ಕ್ವಶನ್ ಕೇಳಿರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಇಯರ್ highly relevant. So ಒಂದ್ಸಲ ಬಿಫೋರ್ ಗೋಯಿಂಗ್ ಟು ದಿ ಎಕ್ಸಾಮ್ ಪ್ಲೀಸ್ ರಿವೈಸ್ ದಿಸ್ ನೆನಪು ಮಾಡ್ಕೊಳ್ಳಿ, ಪುನರ್ಮನನ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಗೆ ಅದು ಎಕ್ಸಾಮ್ ಅಲ್ಲಿ ನೆನಪು ಬರುತ್ತೆ. ನಿಮ್ಗೆ ಇಮಿಡಿಯೇಟ್ ಆಗಿ ಆನ್ಸರ್ ಅನ್ನ ನೀವು ಟಿಕ್ ಮಾಡ್ಬೋದು. ಫೈನ್, ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇಲ್ಲಿ ಫಾರ್ಮೇಶನ್ ಆಫ್ ನಂಬರ್ಸ್ ಮುಗಿಯಿತು. ಸೊ ದಿಸ್ ಕನ್ಕ್ಲೂಡ್ಸ್ ಪರ್ಮ್ಯುಟೇಷನ್. ನಾನು ಪರ್ಮ್ಯುಟೇಷನ್ ಅನ್ನು ಮುಗಿಸಿದೆ. ಆಲ್ಮೋಸ್ಟ್ ಆಲ್ ಟೈಪ್ ಆಫ್ ಕ್ವಶನ್ಸ್ ಹ್ಯಾವ್ ಬಿನ್ ಫಿನಿಶ್ಡ್ ಇನ್ ಪರ್ಮ್ಯುಟೇಷನ್. Now from next class onwards I'll go for combinations. Combinations ಏನು ಅಂತ ನಾನು ಬೇಸಿಕ್ಸ್ ಹೇಳಿದ್ದೇನೆ ಕ್ಲಾಸ್ 1 ವಿಡಿಯೋದಲ್ಲಿ ನೋಡಿ. ಸೊ ಇನ್ ಕೇಸ್ ಯು ಹ್ಯಾವ್ ನಾಟ್ ವಾಚ್ ಕ್ಲಾಸ್ 1 ವಿಡಿಯೋನ ನೋಡಿಬಿಟ್ಟು ಇದನ್ನು ನೋಡಿ. ಸೊ ಥ್ಯಾಂಕ್ ಯು.